ಟೆಂಡರ್ ಕರಿತಕ್ಕಂಥದ್ದು ಆಸ್ಪತ್ರೆದು ಕೇಂದ್ರ ಸರ್ಕಾರ ಕರೀತದೆ. ಡಿಮಾಲಿಷ್ ಮಾಡಬೇಕು ಅಂತ ಹೇಳಿ ನಾವು ಹೋಗಿ ಅಲ್ಲಿ ಒಪ್ಪಿಕೊಂಡು ಅಲ್ಲೇ ಮಾಡಬೇಕಂತಕ್ಕಂಥದ್ದು ವಾದ. ಇದು ಭಾಳ ವರ್ಷದಿಂದಲೇ ಬಿ ಜೆ ಪಿ ಸರ್ಕಾರದಿಂದಲೇ ಇದನ್ನು ಬೆಳೆಸಬೇಕು, ಇದನ್ನು ಬೆಳೆಸಿ ಹೊಸದು ಮಾಡಬೇಕಂತಂದಾಗ ಅಭಯ್ ಪಾಟೀಲ್ರವರು ಅವ್ರು ಯಾವುದೋ ಒಂದು ಏರಿಯನ್ನು ತೋರಿಸಿದ್ರು. ನಾನು ಸ್ವತಃ ಅಲ್ಲಿ ಹೋಗಿದ್ದೆ. ನಾನು ಸ್ವತಃ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ಜಾಗ ಸೂಕ್ತ ಅಲ್ಲ ಅಂಥೇಳಿ ಭಾಳಷ್ಟು ಜನರು ಇಲ್ಲೇ ಬಂದದ್ದು ಸೆಂಟ್ರಲ್ಲಿದೆ, ಇಲ್ಲೇ ಮಾಡಬೇಕಂತಕ್ಕಂಥ ತೀರ್ಮಾನ ಬೋರ್ಡ್ನಿಂದ ಮಾಡಿ ಕಳಿಸಿದ್ವಿ. ಟೆಂಡರ್ ಕರಿಬಾರ್ದಂಥದ್ದು ಕೇಂದ್ರ ಸರ್ಕಾರನ ಮಾಡೋದು. ಟೆಂಡರ್ ಕೂಡ ಕರೆದಾಗಿದೆ, ಒಂದೆರಡು ಬಾರಿ ಟೆಂಡರ್ ಕೂಡ ಕರೆದಾಗಿದೆ. ಮೂರನೇ ಬಾರಿ ಟೆಂಡರ್ ಕ್ರೈಟೀರಿಯಾ ಸೆಟ್ ಆಗಿಲ್ಲ ಅಂಥೇಳಿ ಅಲ್ಲಿ ವ್ಯಾಪ್ಕೋಸ್ ಅಂತ ಒಂದು ಯಾವುದೋ ಕಂಪ್ನಿ ಕೊಟ್ಟಿದ್ದಾರೆ. ಸೊ ಟೆಂಡರ್ ಕರಿಬೇಕು, ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ. ಇ ಎಸ್ ಐ ಆಸ್ಪತ್ರೆ ಇರ್ತಕ್ಕಂಥದ್ದು. ಅದಾದ ನಂತರ ಇ ಎಸ್ ಐ ಆಸ್ಪತ್ರೆ ನಾವು ಬಾಡಿಗೆಗೆ ಮಾಡಬೇಕಂತೇಳಿ 3-4 ಸಲ ನಾವು ಅದು ಪ್ರೊಸೀಜರ್ ಪ್ರಕಾರ ಟೆಂಡರ್ ಕರಿಬೇಕು. ಅಲ್ಲಿ ಜನ ಬರಬೇಕು, ಒಪ್ಪಬೇಕು, ನಾನು ಆಸ್ಪತ್ರೆಗೆ ಕೊಡ್ತೀನಿ ಅಂತ ಹೇಳಬೇಕು. ಅಲ್ಲಿ 3-4 ಸಲ ಸಂಧಾನ ಮಾತುಕತೆ ರೆಂಟ್ ಸೆಟ್ ಆಗಲಿಲ್ಲ. ಈಗ 1 ವರ್ಷ ಆದಮೇಲೆ ನಮಗೇನು ಕೇಂದ್ರ ಸರ್ಕಾರ ಲೆಟರ್ ಬರೆದಿದೆ ಅಂತಂದರೆ ನಾವು ಯಾವುದೇ ಇ ಎಸ್ ಐ ಆಸ್ಪತ್ರೆನ ನಾವು ರೆಂಟಲ್ ಆಸ್ಪತ್ರೆಯಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ನಮಗೆ ಲಿಖಿತ ರೂಪದಲ್ಲಿ ಕಮ್ಯುನಿಕೇಷನ್ ಮಾಡಿದ್ರೆ ಅದನ್ನು ಕೊಡ್ತೀನಿ. ಸೊ ಮೋಸ್ಟ್ಲಿ ಅವ್ರಿಗೆ ಮಾಹಿತಿಯ ಕೊರತೆ ಇರ್ಬೋದು, ಈ ರೀತಿ ಮಾತಾಡಿರ್ಬೋದು. ಅವರಿಗೂ ನಾನು ಲೆಟರ್ ಬರಿತಾ ಇದ್ದೀನಿ. ಆಮೇಲೆ ನಿಮಗೂ ಈಗ ಒಂದು 5 ನಿಮಿಷದಲ್ಲಿ ನಿಮಗೆಲ್ಲ ಲೆಟರ್ ಕೂಡ ಕೊಡ್ತೀನಿ. ನಾವೇನು ಕರೆಸ್ಪಾಂಡ್ ಮಾಡಿದ್ದೀವಿ ಏನೆಲ್ಲ ನಿಮಗೂ ಈಗ ಲೆಟರ್ ಕೊಡ್ತೀನಿ. ಸರ್, ಈಗ 3 ಲಕ್ಷ ನೋಂದಾಯಿತ ಕಾರ್ಮಿಕರಿದ್ದಾರೆ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ. ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ. ಈಗ ಇರೋದಕ್ಕಂಥದ್ದು ಬರೀ ಒ ಪಿ ಡಿ ಸೆಂಟ್ರಾಗಿ ಮಾತ್ರ ಓದೋದು ಸರ್. ಅದರಲ್ಲಿ ಡಾಕ್ಟರ್ಸು ಇಲ್ಲ, ಯಾವುದೇ ಸೌಲಭ್ಯನೂ ಇಲ್ಲ ಸರ್. ಈಗ ಏನಾಗಿದೆ, ನಾವು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೆದು ಏನು ಹೇಳಿದ್ವಿ ಅಂತಂದ್ರೆ ನಾವು 450 ಕೋಟಿ ಖರ್ಚು ಮಾಡ್ತೀವಿ. ಒಂದು ಅಕ್ರಿಡೇಷನ್ ಮಾಡಿದ್ದೀವಿ, ಬೇರೆ ಆಸ್ಪತ್ರೆಗಳ ಅಕ್ರಿಡೇಷನ್ ಮಾಡಿದ್ದೀವಿ. ಒಂದು ಎರಡನೇದು ನಾವು ಮೆಡಿಸಿನ್ಗಳು ಕೊಡ್ತೀವಿ. ನಾವು ಸಬ್ಸಿಡೈಸ್ ಮೆಡಿಸಿನ್ 150 ಕೋಟಿ, ನಾವು ರಿಯಂಬರ್ಸ್ಮೆಂಟ್ ಮಾಡೋದು 150 ಕೋಟಿ, ನಾವು ಸಂಬಳ ಕೊಡೋದು 150 ಕೋಟಿ, 450 ಕೋಟಿ ಖರ್ಚು ಮಾಡ್ತಿದ್ದೀವಿ. ಇದನ್ನೇ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಚಿವರು ಕೂಡ ಹೇಳಿ ಬಂದೆ, ನೀವು ಆಸ್ಪತ್ರೆನ ಇಂಟರ್ನ್ಯಾಷನಲ್ ಆಸ್ಪತ್ರೆನ ಮಾಡಿ. ನಮ್ಮಲ್ಲಿರ್ತಕ್ಕಂಥದ್ದು ಏನು 3 ಲಕ್ಷ ಜನ ಅಂದರೆ 3 ಲಕ್ಷ ಜನ ಇಂಟು 4 ಅಥವಾ 5 ಅಂತಂದ್ರೆ ಕೂಡ 15 ಲಕ್ಷ ಜನ ಆದರು. 15 ಲಕ್ಷ ಜನ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗಿದ್ದಾರೆ. ಅವರಿಗೆ ನಾವು ಕಡ್ಡಾಯವಾಗಿ ನೋಡ್ಕೋಬೇಕು. 15 ಲಕ್ಷ ಜನಕ್ಕೆ ಪಾಪ್ಯುಲೇಷನಿಗೆ ನೋಡ್ತಕ್ಕಂಥ ಆಸ್ಪತ್ರೆ ನಾವು ಮಾಡಿದರೆ ಅವ್ರು ಯಾವುದಕ್ಕೂ ಹೊರಗೆ ಹೋಗಬಾರ್ದು ಅಂತ ವ್ಯವಸ್ಥೆ ಮಾಡಿದ್ರೆ ನಮ್ಮ ಇ ಎಸ್ ಐ ಆಸ್ಪತ್ರೆ ನಡೆಸ್ಬೋದು. ಇ ಎಸ್ ಐ ಆಸ್ಪತ್ರೆ ಕಾಟಚಾರಕ್ಕೆ ಇಟ್ಕೊಂಡು ನಾವು ಅಕ್ರಿಡೇಷನ್ ಮಾಡಿಕೊಟ್ರೆ ಇ ಎಸ್ ಐ ಆಸ್ಪತ್ರೆ ನಡೆಯೋಂಗಿಲ್ಲ. ಅದನ್ನ ಸುಮ್ಮನೆ ಅಕ್ರಿಡೇಷನ್ಗೆ ಜನ ಹೊರಗಡೆ ಹೋಗ್ತಾರೆ. ಇದ್ರ ಮಾಹಿತಿ ಅವ್ರಿಗೆ ಕೂಡ ಇದೆ, ಯಾರು ನಮ್ಮ ಇವರಿಗೆ. ಸೊ ಮಾಹಿತಿಯ ಕೊರತೆ ಇರಬೇಕು. ಆಮೇಲೆ ನಮ್ದು ಏನಾಗಿದೆ, ಇ ಎಸ್ ಐ ಆಸ್ಪತ್ರೆಯಲ್ಲಿ ನಮ್ಮದು ಡಿಸ್ಪೆನ್ಸರೀಸ್ಲಿಂದ ನಾವೇನು ಜನ್ರಿಕ್ ಮೆಡಿಸಿನ್ಸು, ಬೇಸಿಕ್ ಮೆಡಿಸಿನ್ಸ್ ಕೊಡ್ತೀವಿ. ಅದು ಸಬ್ಸಿಡೈಸ್ ಪ್ರೈಸ್ನಲ್ಲಿದೆ. ಏನೇನು ಅನಾನುಕೂಲ ಆದರೆ ಅವ್ರು ಯಾವುದೇ ಆಸ್ಪತ್ರೆಗೆ ಹೋಗ್ಬೋದು. 18 ಆಸ್ಪತ್ರೆಗಳು ಬೇರೆ ಬೇರೆ ಯಾವುದು ರೆಕಗ್ನೈಸ್ಡ್ ಆಸ್ಪತ್ರೆಗಳಿದ್ದಾವೆ, ಆ ಆಸ್ಪತ್ರೆಗಳಿಗೆ ಅವ್ರು ಹೋಗ್ತಾರೆ. ಸೊ ಆ ಥರದ್ದು ನಮಗೇನು ಪ್ರಾಬ್ಲಮ್ ಇಲ್ಲ. ಸರ್, ಖಾಸಗಿ ಲಾಬಿ ಇದೆಯಾ? ಖಾಸಗಿ ಲಾಬಿ ಇದಕ್ಕೆ ಇ ಎಸ್ ಐ ಆಸ್ಪತ್ರೆ ಆಗಬಾರ್ದು ಅಂತ ಅಲ್ಲ, ಅದೇ ಹೇಳ್ತಿರೋದು. ನಾವು ಹೋದಾಗ ಕೇಂದ್ರ ಸಚಿವರಿಗೆ ಹೇಳಿದೆ 1,30,30,000 ಕೋಟಿ ಇದೆ, ಏನಕ್ಕೆ ನೀವು ಮಾಡ್ತಾ ಇಲ್ಲ ಅಂತಲೂ ವಾದ ಇದೆ. ಆಮೇಲೆ ಅದೇನು ಸೆಟ್ ಮಾಡಿದ್ದಾರೆ ಅಂದರೆ ಒಂದು ಜಿಲ್ಲೆಗೆ 50,000 ಇದ್ದರೆ ಮಾತ್ರ ದೊಡ್ಡ ಆಸ್ಪತ್ರೆ ಮಾಡಬೇಕಂತಕ್ಕಂಥ ಗೈಡ್ಲೈನ್ ಇದೆ. ನಾವು ಹೇಳಿದ್ವಿ 2 ಜಿಲ್ಲೆ ಮಾಡಿಬಿಟ್ಟು 3 ಜಿಲ್ಲೆ ನಡುವೆ ಒಂದು ಆಸ್ಪತ್ರೆ ಮಾಡಿಕೊಡಿ ಅಂತ ಕೂಡ ನಾವು ಮನವಿ ಕೂಡ ಮಾಡಿದ್ದೀವಿ, ಲಿಖಿತ ರೂಪದಲ್ಲಿ ಬರ್ತೀನಿ. ಅವರು ಪಾಸಿಟಿವ್ ಆಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಆ ಗೈಡ್ಲೈನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಅವಾಗ ನಮ್ಮ ರೊಕ್ಕನೇ ಇದೆ. ನಮಗೆ ವರ್ಷಕ್ಕೆ ನಮ್ಮ 1,000 ಕೋಟಿ ಬರಬೇಕು. ನಮ್ಮ ರೊಕ್ಕ ಲೆಕ್ಕ ಹಾಕಿದರೆ ನಾವು ಖರ್ಚು ಮಾಡ್ತಕ್ಕಂಥ 1,000 ಕೋಟಿ ಬರಬೇಕು. ಅಷ್ಟು ದುಡ್ಡು ಅಲ್ಲಿಂದ ಬರ್ತಾ ಇಲ್ಲ. ಸಂಪೂರ್ಣ ಮಾಹಿತಿ ಕೊರತೆ ಇರ್ಬೋದು. ಈ ಕೊರತೆ ತಮ್ಮ ಮುಖಾಂತರ ಹೇಳಿದ್ದೀನಿ, ಮಾಹಿತಿಯ ಕೊರತೆ. ನಮ್ಮ ಆಫೀಸ್ಲಿಂದನೂ ಈಗ ಅವ್ರಿಗೆ ಕಳಿಸ್ತೀನಿ. ಈಗ ಅವರು ಅಲ್ಲಿ ಎಲ್ಲಿ ಮನೇಲಿದ್ದಾರೆ, ನಮ್ಮ ಆಫೀಸರ್ಸ್ ಹೋಗಿ ಕೊಟ್ಟು ಬರ್ತಾರೆ ಅವ್ರಿಗೆ. ಸರ್, ಈಗ ಅಂದರೆ ನೀವು ಮೋದಿ ವಿರುದ್ಧ ಮಾತಾಡಿದ್ದಕ್ಕೆ ನಿಮ್ಮ ಇ ಎಸ್ ಐ ವಿಚಾರ ಇಟ್ಕೊಂಡು ನೀವು ಮಾತಾಡಿದ್ರೆ ನಿಮ್ಮ ವಿರುದ್ಧ? ಇಲ್ಲ, ಮಾತಾಡಲಿ. ನೋಡಿರಿ, ನಾವು ಯಾರು ಪರ್ಫೆಕ್ಟ್ ಇಲ್ಲ. ಇಫ್ ಐ ಆಮ್ ರಾಂಗ್ ಐ ವುಡ್ ಲೈಕ್ ಟು ಬಿ ಕರೆಕ್ಟ್. ಅದಕ್ಕೆ ಏನಿದೆ, ಈಗ ನನ್ನ ಕಡೆಯಿಂದ ಯಾವುದೊಂದು ಲೋಪದೋಷ ಆಗಿ ಅಥವಾ ನನ್ನ ಕಡೆಯಿಂದ ಫಾಲೋಅಪ್ ತಪ್ಪು ಇದ್ದರೆ ಅದನ್ನು ಒಪ್ಕೊಂಡು ನಾನು ಮತ್ತೆ ಸರಿಪಡಿಸ್ಕೋಬೇಕು ತಾನೆ. ಯಾರು ಸುಪ್ರೀಂ ಅಲ್ಲ. ಮೋದಿಯವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ, ಇವರೇ ಸುಪ್ರೀಂ ಅಂತ ತೋರಿಸ್ತಾರೆ. ಇವರು ಯಾರು, ಬಿ ಜೆ ಪಿಯವರು ಪ್ಲಸ್ ಮಾಧ್ಯಮದವರು ಮೋದಿಯವ್ರನ್ನೇ ಸುಪ್ರೀಂ ಅಂತ ತೋರಿಸದೆ ನಮಗೆ ತೊಂದರೆ ಇರ್ತಕ್ಕಂಥ. ಯಾಕೆ ನಿತಿನ್ ಗಡ್ಕರಿ ಒಳ್ಳೆಯರಿಲ್ವಾ? ನಿತಿನ್ ಗಡ್ಕರಿ ಸಾಧನೆಗಳೇನು ಮಾತಾಡೋಕ್ಕೆ ಬರಲ್ವ ನಿಮಗೆ? ಬಿ ಜೆ ಪಿಲಿರ್ತಕ್ಕಂಥ ಬೇರೆ ಮುಖಂಡರು ಕೂಡ ಅದ್ಭುತವಾಗಿದ್ದಾರೆ, ಅವ್ರ ಬಗ್ಗೆನೂ ಮಾತಾಡ್ರಿ. ಏನು ಇವರೊಬ್ಬರೇ ದೇಶ ಇವರೊಬ್ಬರೇ ನಡೆಸ್ತದ? ಇನ್ನು ಯಾರು ನಡೆಸಲ್ವ ದೇಶ? ಗ್ರಾಮ ಪಂಚಾಯತಿ ನೀರು ಬಂದರೆ ಮೋದಿಯವ್ರು ಬಿಟ್ಟಂಗೆ, ಗ್ರಾಮ ಪಂಚಾಯತಿ ನೀರು ಬರಲಿದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಕೆಟ್ಟವ್ರು ಇದ್ದಂಗೆ. ಇದು ಎಲ್ಲಿವರೆಗೆ ತೋರಿಸ್ತೀರಿ ನೀವು? ಏನು ಅಚೀವ್ಮೆಂಟ್ ಏನಿದೆ? ಸೊ ಅವ್ರು ತೋರಿಸಿರ್ತಕ್ಕಂಥ ಪಬ್ಲಿಸಿಟಿಗೆ, ಅವ್ರು ಮಾಡಿರ್ತಕ್ಕಂಥ ಬಿಲ್ಡಪ್ಪಿಗೆ ಇವತ್ತು ನಾವು 20 ರೂಪಾಯಿಗೆ 30 ರೂಪಾಯಿ ಡಾಲರ್ ಖರೀದಿ ಮಾಡಬೇಕಾಗಿತ್ತು. ಇವತ್ತು ಡಾಲರ್ 90 ರೂಪಾಯಿ ಹೋಗಿ ಬಂದಿತ್ತು ಆಲ್ರೆಡಿ. ಸೊ ಇದು ಅವ್ರಿಗೆ ಹೇಳಿದ ತಕ್ಷಣ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಿರ್ಬೋದು, ಇರ್ಸಾಮುರ್ಸ ಆಗ್ತಿರ್ಬೋದು. ನಮಗೆ ಆ ಪ್ರಶ್ನೆ ಅಲ್ಲ. ಈ ದೇಶ ನಮ್ಮದು. ಈ ದೇಶ ಯಾರ್ದು ಬಿ ಜೆ ಪಿಯವ್ರದಲ್ಲ, ಕಾಂಗ್ರೆಸ್ನವ್ರದಲ್ಲ. ಇದು ಪ್ರತಿಯೊಬ್ಬರು ದೇಶ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಕೇಳ್ತಕ್ಕಂಥ ಹಕ್ಕಿದೆ. ನಾನೇನು ಸುಪ್ರೀಂ ಅಲ್ಲ, ನಾನೇ ಭಾಳ ಗ್ರೇಟು ಅಲ್ಲ. ನನ್ನ ಕಡೆಯಿಂದ ಕೂಡ ಲೋಪದೋಷ ಇರ್ಬೋದು, ನನ್ನ ಕಡೆಯಿಂದ ಕೂಡ ತಪ್ಪಾಗಿರ್ಬೋದು. ಅಂಥ ತಪ್ಪುಗಳಾಗಿದ್ದರೆ ನಾವು ತಿದ್ಕೋಬೇಕು, ಅದರ ಬಗ್ಗೆ ಒಪ್ಕೋಬೇಕು. ಇವರು 10 ವರ್ಷದಲ್ಲಿ ಯಾವುದೂ ತಪ್ಪುಗಳು ಒಪ್ಕೊಳಂಗಿಲ್ಲ, 70 ವರ್ಷದ ತಪ್ಪು ಅಂತ ಹೇಳಿ ಏನು ಹೇಳ್ಕೊಂತ ಹೊಂಟಾರೆ, ಅದು ಸರಿ ಇಲ್ಲ ಅಂತಕ್ಕಂಥ ನಮ್ಮ ವಾದ. ಸರ್, ಒಟ್ಟು ಇ ಎಸ್ ಐ ಆಸ್ಪತ್ರೆ ಆಗುತ್ತೆ ಹೊಸ ಬೆಳಗಾವಿಯಲ್ಲಿ? ಅದೇ ನೀವು ಅವ್ರನ್ನೇ ಕೇಳ್ಬೇಕು ಹೋಗೀಗ. ಅಲ್ಲಿ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಅದೇ ರೀ, ಟೆಂಡರ್ ಅವ್ರು ಕರಿಬೇಕು ರೀ. ಟೆಂಡರ್ ಕರಿಬೇಕು.
ಟೆಂಡರ್ ಅವರೇ ಕರಿಬೇಕು, ಟೆಂಡರ್ ಪ್ರಕ್ರಿಯೆ ಅವರೇ ಮಾಡ್ತಾರೆ, ಕಾಂಟ್ರಾಕ್ಟರ್ ಅವರೇ ಹುಡುಕ್ತಾರೆ. ನಮಗೆ ಅವ್ರಿಗೆ ಏನು ಸಂಪರ್ಕ ಇರೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ಕಮ್ಯುನಿಕೇಷನ್ ಮಾಡೋಕ್ಕೆ ಬರಲ್ಲ. ಇವರು ಇಷ್ಟು ಜನ ಎಂ ಪಿಗಳಿದ್ದಾರೆ, ಹೋಗಿ ಮಾತಾಡಲಿ, ನಾನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅವರು ಕೂಡ ಸಹಕರಿಸ್ಬೇಕಲ್ಲ. ಅವ್ರದ್ದೇ ಅಲ್ಲೇ ಈಗ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ, ನಮ್ಮ ಕಡೆಯಿಂದ ಎಷ್ಟು ಕಮ್ಯುನಿಕೇಷನ್ ಆಗಿದೆ ನಿಮಗೆ ಕೊಡ್ತೀನಿ, ಅವ್ರ ಕಡೆಯಿಂದ ಏನು ಕಮ್ಯುನಿಕೇಷನ್ ಆಗಿದೆ ನೀವು ಕೇಳಿ, ಅಷ್ಟೇ ತಾನೇ ಇರೋದು. ಈಗ ಯಾಕೆ ಸುಮ್ಮನೆ ನಾವು ಅವ್ರಿಗೆ ಬ್ಲೇಮ್ ಮಾಡಬೇಕು, ಅವ್ರು ನಮ್ಮನ್ನು ಬ್ಲೇಮ್ ಮಾಡಬೇಕು? ಈಗ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯೋ ತಪ್ಪಲ್ಲ, ನಿಮಗೆ ಒಂದೊಂದು 20 ನಿಮಿಷ ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ನೀವು ಅವ್ರಿಗೆ ಕೊಡಿ, ನಾನು ಕೂಡ ಅವ್ರನ್ನ ಕಳಿಸ್ತೀನಿ, ಲಿಖಿತ ರೂಪದಲ್ಲಿ ಕಳಿಸ್ತೀನಿ. ಸರ್, ಇನ್ನೊಂದು ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಅಥವಾ ಏನು ಚೇಂಜ್ ಆಗುತ್ತೆ ಅಂತ? ಅನೇಕರು ಚೇಂಜ್ ಆಗುತ್ತೆ ಅಂತಾರೆ, ಕೆಲವರು ಮುಂದುವರಿಯುತ್ತೆ ಅಂತಾರೆ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ, ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತಾರೆ, ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ, ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ, ಮತ್ತು ನೀವು ಕೇಳಬೇಕಲ್ಲ, ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಿಲ್ಲ? ನಿಮ್ಮ ಸಚಿವರು ಕೆಲವರು ಹೇಳ್ತಾರೆ ಅಲ್ರಿ, ಅಲ್ಲಿ ಕೂಡ ಸಚಿವರು ಭಾಳ ಇದ್ದಾರೆ, BJP ಒಳಗೆ ಸಂಕಟ ಇದೆ, ಬಟ್ ಹೇಳ್ತಾ ಇರೋದು ಮತ್ತು ನೀವು ಕೇಳಬೇಕಲ್ಲ, ನಿಮ್ಮಂಗೆ ಯಾರು ಹೇಳ್ತಾ ಇಲ್ಲ ಸರ್? ನೀವು ಹೇಳ್ಬೇಕಲ್ಲ, ಜನರು ನಿಮಗೆ ಕೂಡ ಗುರ್ತಲ್ಲ, ಹಿಡ್ತಾ ಮಾಡ್ತಾ ಗುರ್ತಲ್ಲ, ಈ ದೇಶದಲ್ಲಿ ಏನಾಗ್ತದೆ ಅಂತ ಗುರ್ತಾಯಿದೆ. ನಾನು ಅದೇ ಹೇಳ್ತಿರೋದು, BJPಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ, 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ, ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ BJPಯವ್ರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಕೈಗಾರಿಕಾ ಪ್ರದೇಶಕ್ಕೆ ನೀರು ಹೋಯ್ತಾ ಇದೆ, ಇದಕ್ಕೆ ಬೆಳಗಾವಿಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಇಲ್ಲೇ ಕೈಗಾರಿಕೆ ಇದೆ, ಧಾರವಾಡಕ್ಕೆ ಯಾಕೆ ನೀರು ಇಲ್ಲಿಂದ ಅಂತೇಳಿ. ಅದು ಮತ್ತೊಂದು ಕಡೆ ಮಲಪ್ರಭಾದಿಂದಲೂ ಕೂಡ ನೀರು ಸಾಕಷ್ಟು ಧಾರವಾಡಕ್ಕೆ ಲಿಫ್ಟ್ ಆಗುತ್ತೆ. ಇಲ್ಲಿಂದ ಒಯ್ಯೋದಂತಕ್ಕಂಥದ್ದು 70-80 ಕಿಲೋಮೀಟರ್ ಒಯ್ಯೋದು ಫಿಸಿಬಿಲಿಟಿ ಇದೆಯಾ? ಅಲ್ಲ, ಈಗ ಅದಕ್ಕಿರ್ತಕ್ಕಂಥ ಇಲಾಖೆ ಇದೆ, ಅದಕ್ಕಿರ್ತಕ್ಕಂಥ ಸಚಿವರುಗಳಿದ್ದಾರೆ, ಅಲ್ಲಿರ್ತಕ್ಕಂಥ ಬೋರ್ಡ್ ಕೂಡ ಇದೆ. ಅಲ್ಲ ರೀ, ಆ ನಿರ್ಣಯ ತಗೊಂಡಾಗ ಬೋರ್ಡ್ ಇದೆ. ನಾನು ಧಾರವಾಡ ಇನ್ಚಾರ್ಜ್ ಇದ್ದೀನಿ, ನೀರು ಎಲ್ಲಿಂದ ಬರಬೇಕು, ಯಾರು ಕೊಡಬೇಕಂತಕ್ಕಂಥದ್ದು ಅಲ್ಲಿ ಬೋರ್ಡ್ ಇದೆ. ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಬೋರ್ಡ್ನಲ್ಲಿ ಕಮಿಟಿಗಳಿರ್ತಾರೆ, ಎಲ್ಲ MLA ಇರ್ತಾರೆ, ಅವ್ರದ್ದೆಲ್ಲ ಅಭಿಪ್ರಾಯ ತೊಗೊಂಡು ಡಿಸಿಷನ್ ತೊಗೊಂಡಿರ್ತದೆ. ಆಮೇಲೆ ಜನರದ್ದು ಆತಂಕ ಯಾವ ರೀತಿ ಇದ್ದರೆ ಅದಕ್ಕೆ ಸರ್ಕಾರ, ಅದಕ್ಕಿರ್ತಕ್ಕಂಥ ಸಚಿವರು ಸಮರ್ಪಕವಾಗಿ ಅವರಿಗೆ ಸಜೆಷನ್ ಕೊಡ್ತಾರೆ, ಮಾಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಜನರ ಮಾರ್ಗದರ್ಶನ ಕೂಡ ಬೇಕಿದ್ರೆ ತೊಗೊಳ್ತಾರೆ. ಆದರೆ ಈಗ ಮಾಹಿತಿ ಇಲ್ಲ ಸರ್ ಯಾರಿಗೂ, ಅದು ಬೆಳಗಾವಿ ಜಿಲ್ಲೆಯಲ್ಲಿ ಕಾಮಗಾರಿ ಆರಂಭ ಆಗಿಬಿಟ್ಟಿದೆ, ಅದು ಸಮಸ್ಯೆ ಆಗಿರೋದು. ಅಲ್ಲ, ಈಗ ಯಾವುದೇ ಒಂದು ಆ ರೀತಿ ನಿರ್ಣಯಗಳನ್ನ ಆಗಬೇಕಂತಂದರೆ ಡೆಫಿನೆಟ್ಲಿ ಸೀರೀಸ್ ಆಫ್ ಮೀಟಿಂಗ್ ಆಗಿರ್ತವೆ. ನಾನು TB ಬೋರ್ಡ್ ಚೇರ್ಮನ್ ಆಗಿದ್ದೆ, ಅಲ್ಲಿ ಒಂದು TMC ನೀರು ಬಿಡಬೇಕಂದ್ರೂ ಕೂಡ ಕಮಿಟಿ ಕರೆಸಬೇಕು, ಚರ್ಚೆ ಮಾಡಬೇಕು, ಅಲ್ಲಿ ಕೂಡ ಯಾವುದೇ ಒಂದು ನೀರು ಡೈವರ್ಟ್ ಮಾಡಬೇಕಂದ್ರೆ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರ ಮಾಡಿರ್ತಾರೆ. ಸೊ ಇಷ್ಟು ಮಾತ್ರ ನಾನು ನಿಮಗೆ ಹೇಳಬಲ್ಲೆ. ಟೆಂಡರ್ ಕರೀತಕ್ಕಂಥದ್ದು ಆಸ್ಪತ್ರೆದು ಕೇಂದ್ರ ಸರ್ಕಾರ ಕರೀತದೆ. ಡಿಮಾಲಿಷ್ ಮಾಡಬೇಕು ಅಂಥೇಳಿ ನಾವು ಹೋಗಿ ಅಲ್ಲಿ ಒಪ್ಪಿಕೊಂಡು ಅಲ್ಲೇ ಮಾಡಬೇಕಂತಕ್ಕಂಥದ್ದು ವಾದ. ಇದು ಭಾಳ ವರ್ಷದಿಂದಲೇ BJP ಸರ್ಕಾರದಿಂದಲೇ ಇದನ್ನು ಬೆಳೆಸಬೇಕು, ಇದನ್ನು ಬೆಳೆಸಿ ಹೊಸದು ಮಾಡಬೇಕಂತಂದಾಗ ಅಭಯ್ ಪಾಟೀಲ್ರವರು ಅವ್ರು ಯಾವುದೋ ಒಂದು ಏರಿಯನ್ನು ತೋರಿಸಿದ್ರು. ನಾನು ಸ್ವತಃ ಅಲ್ಲಿ ಹೋಗಿದ್ದೆ, ನಾನು ಸ್ವತಃ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ಜಾಗ ಸೂಕ್ತ ಅಲ್ಲ ಅಂಥೇಳಿ ಭಾಳಷ್ಟು ಜನರು ಇಲ್ಲೇ ಬಂದದ್ದು ಸೆಂಟ್ರಲ್ಲಿದೆ, ಇಲ್ಲೇ ಮಾಡಬೇಕಂತಕ್ಕಂಥ ತೀರ್ಮಾನ ಬೋರ್ಡ್ಲಿಂದ ಮಾಡಿ ಕಳಿಸಿದ್ವಿ. ಟೆಂಡರ್ ಕರಿಬಾರ್ದಂಥದ್ದು ಕೇಂದ್ರ ಸರ್ಕಾರನ ಮಾಡೋದು. ಟೆಂಡರ್ ಕೂಡ ಕರೆದಾಗಿದೆ, 1-2 ಬಾರಿ ಟೆಂಡರ್ ಕೂಡ ಕರೆದಾಗಿದೆ. 3ನೇ ಬಾರಿ ಟೆಂಡರ್ ಕ್ರೈಟೀರಿಯಾ ಸೆಟ್ ಆಗಿಲ್ಲ ಅಂಥೇಳಿ ಅಲ್ಲಿ ವ್ಯಾಪ್ಕೋಸ್ ಅಂತ ಒಂದು ಯಾವುದೋ ಕಂಪ್ನಿ ಕೊಟ್ಟಿದ್ದಾರೆ. ಸೊ ಟೆಂಡರ್ ಕರಿಬೇಕು, ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ. ESI ಆಸ್ಪತ್ರೆ ಇರ್ತಕ್ಕಂಥದ್ದು. ಅದಾದ ನಂತರ ESI ಆಸ್ಪತ್ರೆ ನಾವು ಬಾಡಿಗೆಗೆ ಮಾಡಬೇಕಂತೇಳಿ 3-4 ಸಲ ನಾವು ಅದು ಪ್ರೊಸೀಜರ್ ಪ್ರಕಾರ ಟೆಂಡರ್ ಕರಿಬೇಕು. ಅಲ್ಲಿ ಜನ ಬರಬೇಕು, ಒಪ್ಪಬೇಕು, ನಾನು ಆಸ್ಪತ್ರೆ ಕೊಡ್ತೀನಿ ಅಂತ ಹೇಳಬೇಕು. ಅಲ್ಲಿ 3-4 ಸಲ ಸಂಧಾನ ಮಾತುಕತೆ, ರೆಂಟ್ ಸೆಟ್ ಆಗಲಿಲ್ಲ. ಈಗ 1 ವರ್ಷ ಆದಮೇಲೆ ನಮಗೇನು ಕೇಂದ್ರ ಸರ್ಕಾರ ಲೆಟರ್ ಬರೆದಿದೆ ಅಂತಂದರೆ, ನಾವು ಯಾವುದೇ ESI ಆಸ್ಪತ್ರೆನ ನಾವು ರೆಂಟಲ್ ಆಸ್ಪತ್ರೆಯಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ನಮಗೆ ಲಿಖಿತ ರೂಪದಲ್ಲಿ ಕಮ್ಯುನಿಕೇಷನ್ ಮಾಡಿದ್ರೆ ಅದನ್ನು ಕೊಡ್ತೀನಿ. ಸೊ ಮೋಸ್ಟ್ಲಿ ಅವ್ರಿಗೆ ಮಾಹಿತಿಯ ಕೊರತೆ ಇರ್ಬೋದು, ಈ ರೀತಿ ಮಾತಾಡಿರ್ಬೋದು, ಅವರಿಗೂ ನಾನು ಲೆಟರ್ ಬರಿತಾ ಇದ್ದೀನಿ. ಆಮೇಲೆ ನಿಮಗೂ ಈಗ ಒಂದು 5 ನಿಮಿಷದಲ್ಲಿ ನಿಮಗೆಲ್ಲ ಲೆಟರ್ ಕೂಡ ಕೊಡ್ತೀನಿ, ನಾವೇನು ಕರೆಸ್ಪಾಂಡ್ ಮಾಡಿದ್ದೀವಿ ಏನೆಲ್ಲ ನಿಮಗೂ ಈಗ ಲೆಟರ್ ಕೊಡ್ತೀನಿ. ಸರ್, ಈಗ 3 ಲಕ್ಷ ನೋಂದಾಯಿತ ಕಾರ್ಮಿಕರಿದ್ದಾರೆ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ. ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ. ಈಗ ಇರೋದಕ್ಕಂಥದ್ದು ಬರೀ OPD ಸೆಂಟ್ರ್ ಆಗಿ ಮಾತ್ರ ಓದೋದು ಸರ್, ಅದರಲ್ಲಿ ಡಾಕ್ಟರ್ಸು ಇಲ್ಲ, ಯಾವುದೇ ಸೌಲಭ್ಯನೂ ಇಲ್ಲ ಸರ್. ಈಗ ಏನಾಗಿದೆ, ನಾವು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೆದು ಏನು ಹೇಳಿದ್ವಿ ಅಂತಂದ್ರೆ, ನಾವು 450 ಕೋಟಿ ಖರ್ಚು ಮಾಡ್ತೀವಿ. ಒಂದು ಅಕ್ರಿಡೇಷನ್ ಮಾಡಿದ್ದೀವಿ, ಬೇರೆ ಆಸ್ಪತ್ರೆಗಳ ಅಕ್ರಿಡೇಷನ್ ಮಾಡಿದ್ದೀವಿ. ಒಂದು ಎರಡನೇದು ನಾವು ಮೆಡಿಸಿನ್ಗಳು ಕೊಡ್ತೀವಿ. ನಾವು ಸಬ್ಸಿಡೈಸ್ ಮೆಡಿಸಿನ್ 150 ಕೋಟಿ, ನಾವು ರಿಯಂಬರ್ಸ್ಮೆಂಟ್ ಮಾಡೋದು 150 ಕೋಟಿ, ನಾವು ಸಂಬಳ ಕೊಡೋದು 150 ಕೋಟಿ, 450 ಕೋಟಿ ಖರ್ಚು ಮಾಡ್ತಿದ್ದೀವಿ. ಇದನ್ನೇ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಚಿವರು ಕೂಡ ಹೇಳಿ ಬಂದೆ, ನೀವು ಆಸ್ಪತ್ರೆನ ಇಂಟರ್ನ್ಯಾಷನಲ್ ಆಸ್ಪತ್ರೆನ ಮಾಡಿ. ನಮ್ಮಲ್ಲಿರ್ತಕ್ಕಂಥದ್ದು ಏನು 3 ಲಕ್ಷ ಜನ ಅಂದರೆ 3 ಲಕ್ಷ ಜನ ಇಂಟು 4 ಅಥವಾ 5 ಅಂತಂದ್ರೆ ಕೂಡ 15 ಲಕ್ಷ ಜನ ಆದರು. 15 ಲಕ್ಷ ಜನ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗಿದ್ದಾರೆ, ಅವರಿಗೆ ನಾವು ಕಡ್ಡಾಯವಾಗಿ ನೋಡ್ಕೋಬೇಕು. 15 ಲಕ್ಷ ಜನಕ್ಕೆ ಪಾಪ್ಯುಲೇಷನಿಗೆ ನೋಡ್ತಕ್ಕಂಥ ಆಸ್ಪತ್ರೆ ನಾವು ಮಾಡಿದರೆ ಅವ್ರು ಯಾವುದಕ್ಕೂ ಹೊರಗೆ ಹೋಗಬಾರ್ದು ಅಂತ ವ್ಯವಸ್ಥೆ ಮಾಡಿದ್ರೆ ನಮ್ಮ ESI ಆಸ್ಪತ್ರೆ ನಡೆಸ್ಬೋದು. ESI ಆಸ್ಪತ್ರೆ ಕಾಟಚಾರಕ್ಕೆ ಇಟ್ಕೊಂಡು ನಾವು ಅಕ್ರಿಡೇಷನ್ ಮಾಡಿಕೊಟ್ರೆ ESI ಆಸ್ಪತ್ರೆ ನಡೆಯೋಂಗಿಲ್ಲ. ಅದು ನಾವು ಸುಮ್ಮನೆ ಅಕ್ರಿಡೇಷನ್ಗೆ ಜನ ಹೊರಗಡೆ ಹೋಗ್ತಾರೆ. ಇದ್ರ ಮಾಹಿತಿ ಅವ್ರಿಗೆ ಕೂಡ ಇದೆ.
ಯಾರು ನಮ್ಮ ಇವರಿಗೆ. ಸೊ ಮಾಹಿತಿಯ ಕೊರತೆ ಇರಬೇಕು. ಆಮೇಲೆ ನಮ್ದು ಏನಾಗಿದೆ ES ಆಸ್ಪತ್ರೆಯಲ್ಲಿ ನಮ್ಮದು ಡಿಸ್ಪೆನ್ಸರೀಸ್ಲಿಂದ ನಾವೇನು ಜನ್ರಿಕ್ ಮೆಡಿಸಿನ್ಸು ಬೇಸಿಕ್ ಮೆಡಿಸಿನ್ಸ್ ಕೊಡಬೇಕು ಕೊಡ್ತೀವಿ, ಅದು ಸಬ್ಸಿಡೈಸ್ ಪ್ರೈಸ್ನಲ್ಲಿದೆ. ಏನೇನು ಅನಾನುಕೂಲ ಆದರೆ ಅವ್ರು ಯಾವುದೇ ಆಸ್ಪತ್ರೆಗೆ ಹೋಗ್ಬೋದು. 18 ಆಸ್ಪತ್ರೆಗಳು ಬೇರೆ ಬೇರೆ ಯಾವುದು ರೆಕಗ್ನೈಸ್ಡ್ ಆಸ್ಪತ್ರೆಗಳಿದ್ದಾವೆ, ಆ ಆಸ್ಪತ್ರೆಗಳಿಗೆ ಅವ್ರು ಹೋಗ್ತಾರೆ. ಸೊ ಆ ಥರದ್ದು ನಮಗೇನು ಪ್ರಾಬ್ಲಮ್ ಇಲ್ಲ. ಸರ್ ಖಾಸಗಿ ಲಾಬಿ ಇದೆಯಾ? ಖಾಸಗಿ ಲಾಭ ಇದಕ್ಕೆ ESI ಆಸ್ಪತ್ರೆ ಆಗಬಾರ್ದು ಅಂತ ಅಲ್ಲ, ಅದೇ ಹೇಳ್ತಿರೋದು. ನಾವು ಹೋದಾಗ ಕೇಂದ್ರ ಸಚಿವರಿಗೆ ಹೇಳಿದೆ 1,30,30,000 ಕೋಟಿ ಇದೆ, ಏನಕ್ಕೆ ನೀವು ಮಾಡ್ತಾ ಇಲ್ಲ ಅಂತಲೂ ವಾದ ಇದೆ. ಆಮೇಲೆ ಅದೇನು ಸೆಟ್ ಮಾಡಿದ್ದಾರೆ ಅಂದರೆ ಒಂದು ಜಿಲ್ಲೆಗೆ 50,000 ಇದ್ದರೆ ಮಾತ್ರ ದೊಡ್ಡ ಆಸ್ಪತ್ರೆ ಮಾಡಬೇಕಂತಕ್ಕಂಥ ಗೈಡ್ಲೈನ್ ಇದೆ. ನಾವು ಹೇಳಿದ್ವಿ 2 ಜಿಲ್ಲೆ ಮಾಡಿಬಿಟ್ಟು 3 ಜಿಲ್ಲೆ ನಡುವೆ ಒಂದು ಆಸ್ಪತ್ರೆ ಮಾಡಿಕೊಡಿ ಅಂತ ಕೂಡ ನಾವು ಮನವಿ ಕೂಡ ಮಾಡಿದ್ದೀವಿ, ಲಿಖಿತ ರೂಪದಲ್ಲಿ ಬರ್ತೀನಿ. ಅವರು ಪಾಸಿಟಿವ್ ಆಗಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಆ ಗೈಡ್ಲೈನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಅವಾಗ ನಮ್ಮ ರೊಕ್ಕನೇ ಇದೆ. ನಮಗೆ ವರ್ಷಕ್ಕೆ ನಮ್ಮ 1,000 ಕೋಟಿ ಬರಬೇಕು. ನಮ್ಮ ರೊಕ್ಕ ಲೆಕ್ಕ ಹಾಕಿದರೆ ನಾವು ಖರ್ಚು ಮಾಡ್ತಕ್ಕಂಥ 1,000 ಕೋಟಿ ಬರಬೇಕು, ಅಷ್ಟು ದುಡ್ಡು ಅಲ್ಲಿಂದ ಬರ್ತಾ ಇಲ್ಲ. ಸಂಪೂರ್ಣ ಮಾಹಿತಿ ಕೊರತೆ ಇರ್ಬೋದು. ಈ ಕೊರತೆ ತಮ್ಮ ಮುಖಾಂತರ ಹೇಳಿದ್ದೀನಿ, ಮಾಹಿತಿಯ ಕೊರತೆ ನಮ್ಮ ಆಫೀಸಿಂದನೂ ಈಗ ಅವ್ರಿಗೆ ಕಳಿಸ್ತೀನಿ. ಈಗ ಅವರು ಎಲ್ಲಿ ಮನೇಲಿದ್ದಾರೆ, ನಮ್ಮ ಆಫೀಸರ್ಸ್ ಹೋಗಿ ಕೊಟ್ಟು ಬರ್ತಾರೆ ಅವ್ರಿಗೆ. ಸರ್ ಈಗ ಅಂದರೆ ನೀವು ಮೋದಿ ವಿರುದ್ಧ ಮಾತಾಡಿದ್ದಕ್ಕೆ ನಿಮ್ಮ ESI ವಿಚಾರ ಇಟ್ಕೊಂಡು ನೀವು ಮಾತಾಡಿದ್ರೆ ನಿಮ್ಮ ವಿರುದ್ಧ? ಇಲ್ಲ, ಮಾತಾಡಲಿ. ನೋಡಿರಿ, ನಾವು ಯಾರು ಪರ್ಫೆಕ್ಟ್ ಇಲ್ಲ. ಇಫ್ ಐ ಆಮ್ ರಾಂಗ್ ಐ ವುಡ್ ಲೈಕ್ ಟು ಬಿ ಕರೆಕ್ಟ್ ಅದಕ್ಕೆ ಏನಿದೆ. ಈಗ ನನ್ನ ಕಡೆಯಿಂದ ಯಾವುದೊಂದು ಲೋಪದೋಷ ಆಗಿ ಅಥವಾ ನನ್ನ ಕಡೆಯಿಂದ ಫಾಲೋಅಪ್ ತಪ್ಪು ಇದ್ದರೆ ಅದನ್ನು ಒಪ್ಕೊಂಡು ನಾನು ಮತ್ತೆ ಸರಿಪಡಿಸ್ಕೋಬೇಕು ತಾನೆ. ಯಾರು ಸುಪ್ರೀಂ ಅಲ್ಲ. ಮೋದಿಯವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ರೆ ಇವರೇ ಸುಪ್ರೀಂ ಅಂತ ತೋರಿಸ್ತಾರೆ. ಇವರು ಯಾರು BJP ಅವರು ಪ್ಲಸ್ ಮಾಧ್ಯಮದವರು ಮೋದಿಯವ್ರನ್ನೇ ಸುಪ್ರೀಂ ಅಂತ ತೋರಿಸದೆ ನಮಗೆ ತೊಂದರೆ ಇರ್ತಕ್ಕಂಥ. ಯಾಕೆ ನಿತಿನ್ ಗಡ್ಕರಿ ಒಳ್ಳೆಯರಿಲ್ವಾ? ನಿತಿನ್ ಗಡ್ಕರಿ ಸಾಧನೆಗಳೇನು ಮಾತಾಡೋಕ್ಕೆ ಬರಲ್ವ ನಿಮಗೆ? BJPಲಿರ್ತಕ್ಕಂಥ ಬೇರೆ ಮುಖಂಡರು ಕೂಡ ಅದ್ಭುತವಾಗಿದ್ದಾರೆ, ಅವ್ರ ಬಗ್ಗೆನೂ ಮಾತಾಡ್ರಿ. ಏನು ಇವರೊಬ್ಬರೇ ದೇಶ ಇವರೊಬ್ಬರೇ ನಡೆಸ್ತದ? ಇನ್ಯಾರು ನಡೆಸಲ್ವ ದೇಶ? ಗ್ರಾಮ ಪಂಚಾಯತಿ ನೀರು ಬಂದರೆ ಮೋದಿಯವ್ರು ಬಿಟ್ಟಂಗೆ, ಗ್ರಾಮ ಪಂಚಾಯತಿ ನೀರು ಬರಲಿದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಕೆಟ್ಟವ್ರು ಇದ್ದಂಗೆ. ಇದು ಎಲ್ಲಿವರೆಗೆ ತೋರಿಸ್ತೀರಿ ನೀವು? ಏನು ಅಚೀವ್ಮೆಂಟ್ ಏನಿದೆ? ಸೊ ಅವ್ರು ತೋರಿಸಿರ್ತಕ್ಕಂಥ ಪಬ್ಲಿಸಿಟಿಗೆ, ಅವ್ರು ಮಾಡಿರ್ತಕ್ಕಂಥ ಬಿಲ್ಡಪ್ಪಿಗೆ ಇವತ್ತು ನಾವು 20 ರೂಪಾಯಿಗೆ $30 ಖರೀದಿ ಮಾಡಬೇಕಾಗಿತ್ತು. ಇವತ್ತು $90 ಹೋಗಿ ಬಂದಿತ್ತು ಆಲ್ರೆಡಿ. ಸೊ ಇದು ಅವ್ರು ಹೇಳಿದ ತಕ್ಷಣ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಿರ್ಬೋದು, ಇರ್ಸಾಮುರ್ಸ ಆಗ್ತಿರ್ಬೋದು. ನಮಗೆ ಆ ಪ್ರಶ್ನೆ ಅಲ್ಲ. ಈ ದೇಶ ನಮ್ಮದು. ಈ ದೇಶ ಯಾರ್ದು BJP ಅವ್ರದ್ದಲ್ಲ, ಕಾಂಗ್ರೆಸ್ನವ್ರದ್ದಲ್ಲ. ಇದು ಪ್ರತಿಯೊಬ್ಬರು ದೇಶ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೆ ಕೇಳ್ತಕ್ಕಂಥ ಹಕ್ಕಿದೆ. ನಾನು ಕೂಡ ನಾನೇನು ಸುಪ್ರೀಂ ಅಲ್ಲ, ನಾನೇ ಭಾಳ ಗ್ರೇಟು ಅಲ್ಲ. ನನ್ನ ಕಡೆಯಿಂದ ಕೂಡ ಲೋಪದೋಷ ಇರ್ಬೋದು, ನನ್ನ ಕಡೆಯಿಂದ ಕೂಡ ತಪ್ಪಾಗಿರ್ಬೋದು. ಅಂಥ ತಪ್ಪುಗಳಾಗಿದ್ದರೆ ನಾವು ತಿದ್ಕೋಬೇಕು, ಅದರ ಬಗ್ಗೆ ಒಪ್ಕೋಬೇಕು. ಇವರು 10 ವರ್ಷದಲ್ಲಿ ಯಾವುದೂ ತಪ್ಪುಗಳು ಒಪ್ಕೊಳಂಗಿಲ್ಲ, 70 ವರ್ಷದ ತಪ್ಪು ಅಂತ ಹೇಳಿ ಏನು ಹೇಳ್ಕೊಂತ ಹೊಂಟಾರೆ, ಅದು ಸರಿ ಇಲ್ಲ ಅಂತಕ್ಕಂಥ ನಮ್ಮ ವಾದ. ಸರ್ ಒಟ್ಟು ESI ಆಸ್ಪತ್ರೆ ಆಗುತ್ತೆ ಹೊಸ ಬೆಳಗಾಮಲ್ಲಿ? ಅದೇ ನೀವು ಅವ್ರನ್ನೇ ಕೇಳ್ಬೇಕು ಹೋಗಿ. ಈಗ ಅಲ್ಲಿ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಅದೇ ರೀ ಟೆಂಡರ್ ಅವ್ರು ಕರಿಬೇಕು ರೀ. ಟೆಂಡರ್ ಕರಿಬೇಕು. ಟೆಂಡರ್ ಅವರೇ ಕರಿಬೇಕು. ಟೆಂಡರ್ ಪ್ರಕ್ರಿಯೆ ಅವರೇ ಮಾಡ್ತಾರೆ, ಕಾಂಟ್ರಾಕ್ಟರ್ ಅವರೇ ಹುಡುಕ್ತಾರೆ. ನಮಗೆ ಅವ್ರಿಗೆ ಏನು ಸಂಪರ್ಕ ಇರೋದಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ಕಮ್ಯುನಿಕೇಷನ್ ಮಾಡೋಕ್ಕೆ ಬರಲ್ಲ. ಇವರು ಇಷ್ಟು ಜನ MP ಗಳಿದ್ದಾರೆ, ಹೋಗಿ ಮಾತಾಡಲಿ. ನಾನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅವರು ಕೂಡ ಸಹಕರಿಸ್ಬೇಕಲ್ಲ. ಅವ್ರದ್ದೇ ಅಲ್ಲ. ಈಗ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ. ನಮ್ಮ ಕಡೆಯಿಂದ ಎಷ್ಟು ಕಮ್ಯುನಿಕೇಷನ್ ಆಗಿದೆ ನಿಮಗೆ ಕೊಡ್ತೀನಿ, ಅವ್ರ ಕಡೆಯಿಂದ ಏನು ಕಮ್ಯುನಿಕೇಷನ್ ಆಗಿದೆ ನೀವು ಕೇಳಿ, ಅಷ್ಟೇ ತಾನೇ ಇರೋದು. ಈಗ ಯಾಕೆ ಸುಮ್ಮನೆ ನಾವು ಅವ್ರಿಗೆ ಬ್ಲೇಮ್ ಮಾಡಬೇಕು, ಅವ್ರು ನಮ್ಮನ್ನು ಬ್ಲೇಮ್ ಮಾಡಬೇಕು? ಈಗ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯೋ ತಪ್ಪಲ್ಲ, ನಿಮಗೆ ಒಂದೊಂದು 20 ನಿಮಿಷ ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ನೀವು ಅವ್ರಿಗೆ ಕೊಡಿ. ನಾನು ಕೂಡ ಅವ್ರನ್ನ ಕಳಿಸ್ತೀನಿ, ಲಿಖಿತ ರೂಪದಲ್ಲಿ ಕಳಿಸ್ತೀನಿ. ಸರ್ ಇನ್ನೊಂದು, ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಅಥವಾ ಏನು ಚೇಂಜ್ ಆಗುತ್ತೆ ಅಂತ? ಅನೇಕರು ಚೇಂಜ್ ಆಗುತ್ತೆ ಅಂತಾರೆ, ಕೆಲವರು ಮುಂದುವರಿಯುತ್ತೆ ಅಂತಾರೆ. ಅಲ್ಲ, ಇದೇ ರೀತಿ ನನಗೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಕಂಟಿನ್ಯೂ ಆಗ್ತಾರೆ ಅಂತಕ್ಕಂಥದ್ದು ಇದೆ. ಯಾಕಂದರೆ ಮೋಸ್ಟ್ಲಿ ಈಗ ಒಳಗಡೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅನ್ನೋದು ಇದೆ. ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಆಗ್ಬೇಕಂತಾರೆ, ಇದನ್ನು ಈ ಥರನೂ ಇದೆ. ಸೊ ಇದನ್ನು ನೀವು ಕೇಳಬೇಕಲ್ಲ. ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ ಅಲ್ಲಿ, ಮತ್ತು ನೀವು ಕೇಳಬೇಕಲ್ಲ. ಯಾವತ್ತನ ಕೇಳ್ತೀರಿ ಪ್ರಶ್ನೆಗಳು, ಯಾಕೆ ಕೇಳೋದಲ್ಲ? ಸಚಿವರು ಕೆಲವರು ಹೇಳ್ತಾರೆ ಅಲ್ರಿ, ಅಲ್ಲಿ ಕೂಡ ಸಚಿವರು ಭಾಳ ಇದ್ದಾರೆ. BJP ಒಳಗೆ ಸಂಕಟ ಇದೆ, ಬಟ್ ಹೇಳ್ತಾ ಇಲ್ಲ. ಮತ್ತು ನೀವು ಕೇಳಬೇಕಲ್ಲ. ನಿಮ್ಮಂಗೆ ಯಾರು ಹೇಳ್ತಾ ಇಲ್ಲ ಸರ್? ನೀವು ಹೇಳ್ಬೇಕಲ್ಲ. ಜನರು ನಿಮಗೆ ಕೂಡ ಗುರ್ತಲ್ಲ, ಹಿಡ್ತಾ ಮಾಡ್ತಾ ಗುರ್ತಲ್ಲ, ಈ ದೇಶದಲ್ಲಿ ಏನಾಗ್ತದೆ ಅಂತ ಗುರ್ತಾಯಿದೆ. ನಾನು ಅದೇ ಹೇಳ್ತಿರೋದು. BJPಯವರ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತೀನಿ. 11 ವರ್ಷ ವಿಶ್ವಗುರು ನೋಡ್ಬಿಟ್ಟಿದ್ದೀವಿ. ಅವ್ರನ್ನ ಇಳಿಸ್ಬಿಟ್ಟು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿರಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಯಾರೊಬ್ಬರು ಕೆಲಸ ಮಾಡಿ ಜನಕ್ಕೆ, ದೇಶಕ್ಕೆ ಮುಂದೆ ಹೋಯ್ತಕ್ಕಂಥ ನಾಯಕರು ಬೇಕಂತ BJPಯವ್ರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಕೈಗಾರಿಕಾ ಪ್ರದೇಶಕ್ಕೆ ನೀರು ಹೋಯ್ತಾ ಇದೆ. ಇದಕ್ಕೆ ಬೆಳಗಾವಿಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತದೆ. ಇಲ್ಲೇ ಕೈಗಾರಿಕೆ ಇದೆ, ಧಾರವಾಡಕ್ಕೆ ಯಾಕೆ ನೀರು ಇಲ್ಲಿಂದ ಅಂತ ಹೇಳಿ. ಅದು ಮತ್ತೊಂದು ಕಡೆ ಮಲಪ್ರಭಾದಿಂದಲೂ ಕೂಡ ನೀರು ಸಾಕಷ್ಟು ಧಾರವಾಡಕ್ಕೆ ಲಿಫ್ಟ್ ಆಗುತ್ತೆ. ಇಲ್ಲಿಂದ ಒಯ್ಯೋದಂತಕ್ಕಂಥದ್ದು 70-80 ಕಿಲೋಮೀಟರ್ ಒಯ್ಯೋದು ಫಿಸಿಬಿಲಿಟಿ ಇದೆಯಾ? ಅಲ್ಲ, ಈಗ ಅದಕ್ಕಿರ್ತಕ್ಕಂಥ ಇಲಾಖೆ ಇದೆ, ಅದಕ್ಕಿರ್ತಕ್ಕಂಥ ಸಚಿವರುಗಳಿದ್ದಾರೆ, ಅಲ್ಲಿರ್ತಕ್ಕಂಥ ಬೋರ್ಡ್ ಕೂಡ ಇದೆ. ಅಲ್ಲ ರೀ, ಆ ನಿರ್ಣಯ ತಗೊಂಡಾಗ ಬೋರ್ಡ್ ಇದೆ. ನಾನು ಧಾರವಾಡ ಇನ್ಚಾರ್ಜ್ ಇದ್ದೀನಿ. ನೀರು ಎಲ್ಲಿಂದ ಬರಬೇಕು, ಯಾರು ಕೊಡಬೇಕಂತಕ್ಕಂಥದ್ದು ಅಲ್ಲಿ ಬೋರ್ಡ್ ಇದೆ. ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಬೋರ್ಡ್ನಲ್ಲಿ ಕಮಿಟಿಗಳಿರ್ತಾರೆ, ಎಲ್ಲ MLAಗಳು ಇರ್ತಾರೆ. ಅವ್ರದ್ದೆಲ್ಲ ಅಭಿಪ್ರಾಯ ತೊಗೊಂಡು ಡಿಸಿಷನ್ ತೊಗೊಂಡಿರ್ತದೆ. ಆಮೇಲೆ ಜನರದ್ದು ಆತಂಕ ಯಾವ ರೀತಿ ಇದ್ದರೆ ಅದಕ್ಕೆ ಸರ್ಕಾರ, ಅದಕ್ಕಿರ್ತಕ್ಕಂಥ ಸಚಿವರು ಸಮರ್ಪಕವಾಗಿ ಅವರಿಗೆ ಸಜೆಷನ್ ಕೊಡ್ತಾರೆ, ಮಾಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಜನರ ಮಾರ್ಗದರ್ಶನ ಕೂಡ ಬೇಕಿದ್ರೆ ತೊಗೊಳ್ತಾರೆ. ಆದರೆ ಈಗ ಮಾಹಿತಿ ಇಲ್ಲ ಸರ್ ಯಾರಿಗೂ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಮಗಾರಿ ಆರಂಭ ಆಗಿಬಿಟ್ಟಿದೆ,
ಅದು ಸಮಸ್ಯೆ ಆಗಿರೋದು. ಅಲ್ಲ, ಈಗ ಯಾವುದೇ ಒಂದು ಆ ರೀತಿ ನಿರ್ಣಯಗಳನ್ನ ಆಗಬೇಕಂತಂದರೆ ಡೆಫಿನೆಟ್ಲಿ ಸೀರೀಸ್ ಆಫ್ ಮೀಟಿಂಗ್ ಆಗಿರ್ತವೆ. ನಾನು ಟಿ ಬಿ ಡ್ಯಾಮ್ ಬೋರ್ಡ್ ಚೇರ್ಮನ್ ಆಗಿದ್ದೆ. ಅಲ್ಲಿ ಒಂದು TMC ನೀರು ಬಿಡಬೇಕಂದ್ರೂ ಕೂಡ ಕಮಿಟಿ ಕರೆಸಬೇಕು, ಚರ್ಚೆ ಮಾಡಬೇಕು. ಅಲ್ಲಿ ಕೂಡ ಯಾವುದೇ ಒಂದು ನೀರು ಡೈವರ್ಟ್ ಮಾಡಬೇಕಂದ್ರೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಮಾಡಿರ್ತಾರೆ. ಸೊ ಇಷ್ಟು ಮಾತ್ರ ನಾನು ನಿಮಗೆ ಹೇಳಬಲ್ಲೆ.